ಮದ್ಯಪ್ರಿಯರ ಸ್ವರ್ಗ, ಪ್ರವಾಸಿಗರ ತಾಣ, ಪಶ್ಚಿಮ ಘಟ್ಟಗಳ ಸುಂದರ ಸೊಬಗು, ಸುಂದರ ಬೀಚ್ಗಳು, ಪುರಾತನ ದೇವಸ್ಥಾನಗಳು, ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ಚರ್ಚ್ಗಳನ್ನು ಒಳಗೊಂಡಂಥ ಗೋವಾ ಭಾರತ ಸ್ವತಂತ್ರವಾದರೂ ಇದು ಸ್ವತಂತ್ರವಾಗಿರಲಿಲ್ಲ ಅಂದರೆ ನಂಬ್ತೀರಾ? ನಂಬಲೇಬೇಕು. अगर सरदार साहब जिस प्रकार से सरदार पटेल ने हैदराबाद के लिए रणनीति बनाई, इनिशिएटिव लिए, जिस प्रकार से सरदार पटेल ने जूनागढ़ के लिए रणनीति बनाई, कदम उठाए, अगर सरदार साहब की प्रेरणा लेकर के गोवा के लिए भी वैसी ही रणनीति बनाई होती तो गोवा को हिंदुस्तान आजाद होने के 15 साल तक गुलामी में नहीं रहना पड़ा होता. भारत की आजादी के 15 साल के बाद गोवा आजाद हुआ. ಈ ವಿಡಿಯೋದಲ್ಲಿ PM ಮೋದಿ ನೆಹರು ಮೇಲೆ ಆಪಾದನೆ ಮಾಡ್ತಾ ಗೋವಾ ಸ್ವತಂತ್ರ ಆಗಲು 14 ವರ್ಷ ಕಾಯಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗೋವಾ ಸ್ವತಂತ್ರವಾಗಿದ್ದು ಯಾವಾಗ? ಭಾರತದಲ್ಲಿ ಬ್ರಿಟಿಷರ ಅತಿಕ್ರಮಣ ಹಾಗೂ 200 ವರ್ಷಗಳ ಆಡಳಿತ, ಭಾರತೀಯರ ಗುಲಾಮಗಿರಿ ನಮಗೆ ಗೊತ್ತೇ ಇದೆ. ಆದರೆ ನಿಮಗೆ ಗೊತ್ತಾ, ಭಾರತೀಯರ ಗುಲಾಮಗಿರಿ ಬ್ರಿಟಿಷರಿಗೆ ಮಾತ್ರ ಆಗಿರಲಿಲ್ಲ. ಇಲ್ಲಿ ಪೋರ್ಚುಗೀಸರು, ಫ್ರೆಂಚರು ಕೂಡ ಇದ್ರು. ಬ್ರಿಟಿಷರನ್ನೇನು 1947ರಲ್ಲಿ ಹೊರಹಾಕಿದ್ವಿ, ಆದರೆ ಫ್ರೆಂಚರನ್ನು 1954ರಲ್ಲಿ ಹೊರಹಾಕಲಾಯಿತು. ಇನ್ನು ಪೋರ್ಚುಗೀಸರನ್ನು ಹೊರಹಾಕೋಕ್ಕೆ 1961ರ ತನಕ ವೇಟ್ ಮಾಡಬೇಕಾಯಿತು. ಪೋರ್ಚುಗೀಸರು ಗೋವಾವನ್ನು ಹೇಗೆ ವಶಪಡಿಸಿಕೊಂಡ್ರು, ಅವರು ಗೋವಾದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳೇನು, 450 ವರ್ಷಗಳ ಆಳ್ವಿಕೆಯಿಂದ ಅವರನ್ನು ಹೊರಹಾಕೋದಕ್ಕೆ ಭಾರತ ಅಷ್ಟೊಂದು ಸಮಯವನ್ನಾದರೂ ತೆಗೆದುಕೊಂಡದ್ದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಕೇವಲ ಜ್ಞಾನ. ಮಸಾಲೆ ಪದಾರ್ಥಗಳಿಗಾಗಿ ಭಾರತಕ್ಕೆ ಪೋರ್ಚುಗೀಸರ ಆಗಮನ 1498ರಲ್ಲಿ ವಾಸ್ಕೋ ಡಿ ಗಾಮನ ಮುಖಾಂತರ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಇದನ್ನು ನಾವು ಶಾಲೆಗಳಲ್ಲಿ ಓದಿದ್ದೇವೆ ಕೂಡ. ಹೀಗೆ ಭಾರತಕ್ಕೆ ಬಂದಂಥ ಪೋರ್ಚುಗೀಸರಿಗೆ ಮಲಬಾರ್ ಟ್ರೇಡ್ ರೂಟ್ ಮೇಲೆ ಕಣ್ಣು ಬೀಳುತ್ತೆ. ಆ ಸಮಯದಲ್ಲಿ ಈ ರೂಟ್ ಮುಖಾಂತರವೇ ಎಲ್ಲ ಮಸಾಲೆ ಟ್ರೇಡ್ ಅಂದರೆ ವ್ಯಾಪಾರಿಗಳು ನಡೀತಾ ಇರುತ್ತೆ. ಈ ರೂಟ್ ಮೇಲೆ ಹಿಡಿತ ಸಾಧಿಸಿದರೆ ಸಂಪೂರ್ಣ ಮಸಾಲೆ ವ್ಯಾಪಾರಿ ಮಾರ್ಗ ಪೋರ್ಚುಗೀಸರದ್ದೇ. ಹೀಗಾಗಿ ಒಂದೊಳ್ಳೆ ಪ್ರದೇಶಕ್ಕೆ ಹುಡುಕಾಟ ನಡೆಸಿದ ಪೋರ್ಚುಗೀಸರಿಗೆ ಸಿಕ್ಕಿದ್ದೇ ಗೋವಾ. ಈ ಪ್ರದೇಶ ಹೇಗಿತ್ತು ಅಂದರೆ ಆಗಿನ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದ ಮಲಬಾರ್ನ ಕೊಚ್ಚಿ ಹಾಗೂ ಗುಜರಾತ್ ನಡುವಿನ ಪ್ರದೇಶವಾಗಿತ್ತು. ಅಲ್ಲದೆ ಸಮುದ್ರದಿಂದ ಬಂದ ವ್ಯಾಪಾರಿ ಹಡಗುಗಳು ಗೋವಾದ ಒಳಗೆ ಪ್ರಮುಖ ನಗರಗಳಿಗೆ ಹೋಗೋಕ್ಕೆ 10ರಿಂದ 15 ಕಿಲೋಮೀಟರ್ವರೆಗೂ ಮಾಂಡವಿ ನದಿ ಸಂಪರ್ಕ ನೈಸರ್ಗಿಕವಾಗಿತ್ತು. ಈ ಪ್ರದೇಶ ಪೋರ್ಚುಗೀಸರಿಗೆ ಒಂದು ಪರ್ಫೆಕ್ಟ್ ಪ್ಲೇಸ್ ಆಗಿತ್ತು. ಆದರೆ ಇದು ಆ ಸಮಯದಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾನ ಅಧೀನದಲ್ಲಿತ್ತು. ಇದನ್ನು ಲೋಕಲ್ ರೂಲರ್ ತಿಮ್ಮಯ್ಯ ಎಂಬ ವ್ಯಕ್ತಿಯ ಸಹಾಯ ಪಡೆದು ಅಂದಿನ ಪೋರ್ಚುಗೀಸರ ಜನರಲ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 2ನೇ ಪ್ರಯತ್ನದಲ್ಲಿ ಆದಿಲ್ ಶಾಹಿಗಳನ್ನು ಸೋಲಿಸಿ 1510ರಲ್ಲಿ ಗೋವಾವನ್ನು ತಮ್ಮ ವಶ ಮಾಡ್ಕೋತಾರೆ. ಮತ್ತೆ ತಮ್ಮ ಮೇಲೆ ದಾಳಿ ನಡಿಬಾರ್ದು ಅಂತ ಆ ಸಮಯದಲ್ಲಿ ದಕ್ಷಿಣದಲ್ಲಿ ಪ್ರಬಲರಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಜೊತೆ ವ್ಯಾಪಾರವನ್ನು ಪ್ರಾರಂಭಿಸಿ ಒಳ್ಳೆಯ ಸಂಬಂಧವನ್ನು ಕೂಡ ಇಟ್ಕೋತಾರೆ. ನಂತರ ಉತ್ತರದಲ್ಲಿ ಸ್ಥಾಪನೆಯಾದ ಮೊಘಲ್ ಸಾಮ್ರಾಜ್ಯದ ಜೊತೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾರೆ. ತದನಂತರ ದಾದ್ರಾ ಮತ್ತು ನಗರ ಹವೇಲಿ, ದವನ್ ಮತ್ತು ದಿಯು ದ್ವೀಪಗಳನ್ನು ವಶಪಡಿಸಿಕೊಂಡು ಇಲ್ಲಿಗೆ ತಮ್ಮ ನಿಜವಾದ ಆಟವನ್ನು ಪ್ರಾರಂಭಿಸ್ತಾರೆ. ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು 2 ಉದ್ದೇಶಗಳಿಂದ. ಒಂದು ವ್ಯಾಪಾರ, ಇನ್ನೊಂದು ಮತಾಂತರ. ವ್ಯಾಪಾರವೇನೋ ಸಕ್ಸಸ್ ಆಯಿತು. ಮಲಬಾರ್ ಟ್ರೇಡ್ ರೂಟನ್ನು ಕೂಡ ಕಬ್ಜಾ ಮಾಡಿದ್ರು. ಸಮಯ ಕಳೆದಂಗೆ ತಮ್ಮ ಮತಾಂತರ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿದ್ರು. ಬ್ರಿಟಿಷರ 200 ವರ್ಷಗಳ ಆಡಳಿತವನ್ನು ನಾವು ನೋಡಿದ್ದೇವೆ. ಈ ಸಮಯದಲ್ಲಿ ಅವರು ತಮ್ಮ ಫಸ್ಟ್ ಪ್ರಿಫರೆನ್ಸ್ ವ್ಯಾಪಾರಕ್ಕೆ ಮಾತ್ರ ಕೊಟ್ಟಿದ್ದು, ಮತಾಂತರಕ್ಕೆ ಕೈ ಹಾಕಲಿಲ್ಲ, ಹಿಂದೂಗಳನ್ನು ಎದುರು ಹಾಕಿಕೊಳ್ಳಲಿಲ್ಲ. ಆದರೆ ಪೋರ್ಚುಗೀಸರು ಭಾರತೀಯರೊಂದಿಗೆ ಅತ್ಯಂತ ಕ್ರೂರವಾದಂಥ ಧೋರಣೆಯನ್ನು ಹೊಂದಿದ್ರು. 200ರಿಂದ 300 ವರ್ಷಗಳ ತನಕ ಬಲವಂತವಾಗಿ ಮತಾಂತರವನ್ನು ಮಾಡಿಸುವುದು, ದೇವಸ್ಥಾನಗಳನ್ನು ಕೆಡವಿ ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ರು. ಪ್ರತಿಯೊಂದು ಮನೆಯಲ್ಲೂ ಯೇಸುವಿನ ಶಿಲುಬೆಯನ್ನು ಕಡ್ಡಾಯಗೊಳಿಸಿದ್ರು. ಹಿಂದೂಗಳು ತಮ್ಮ ಮನೆಯಲ್ಲಿ ಪೂಜನೆ ಮಾಡ್ತಾ ಇದ್ದರೆ ಅವರನ್ನು ಜೀವಂತವಾಗಿ ಸುಟ್ಟು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಹಿಂದೂಗಳಿಗೆ ಜಮೀನು ಬೇಕಾ ಅಥವಾ ಹೆಸರು ಬದಲಾಯಿಸಬೇಕಾ, ಹೀಗೆ ಮಾಡಬೇಕಾದ್ರೂ ಮೊದಲು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಎಲ್ಲ ಸೌಲಭ್ಯವನ್ನು ತಗೊಳ್ಳಿ ಅನ್ನುವಂಥ ನೀತಿಯನ್ನು ತಾಳಿ ಕಲ್ಚರಲ್ ಜೆನೋಸೈಡನ್ನು ಮಾಡ್ತಾರೆ. ಇವನ್ನೆಲ್ಲ ನೀವು ದ ಗೋವಾ ಇನ್ಕ್ವಿಸಿಷನ್ ಅನ್ನೋ ಪುಸ್ತಕದಲ್ಲಿ ಇನ್ನೂ ವಿಸ್ತಾರವಾಗಿ ನೋಡಬಹುದು. 19ನೇ ಶತಮಾನದವರೆಗೂ ಇದೇ ಪರಿಸ್ಥಿತಿ ಸಾಮಾನ್ಯವಾಗಿತ್ತು. ನಂತರ ಬ್ರಿಟಿಷರ ವಿರುದ್ಧ ಭಾರತೀಯರ ಸ್ವಾತಂತ್ರ್ಯದ ಕಿಡಿ ಗೋವಾಗೂ ಮುಟ್ಟಿತ್ತು. ಗೋವಾದ ಜನರು ಕೂಡ ಪೋರ್ಚುಗೀಸರ ವಿರುದ್ಧ ನಿಲ್ಲೋಕೆ ರೆಡಿಯಾದರು. ಇದನ್ನು ನಿಲ್ಲಿಸೋದಕ್ಕೆ ಪೋರ್ಚುಗೀಸರು ಜನರ ಮೇಲೆ ಮತ್ತಷ್ಟು ಕ್ರೂರವಾಗಿ ನಡೆದುಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. 1920ರ ತನಕ ಪಬ್ಲಿಕ್ ಸ್ಪೀಚ್ಗಳು, ರ್ಯಾಲಿಗಳು, ಮೀಟಿಂಗ್ಗಳು ಎಲ್ಲವನ್ನ ಬ್ಯಾನ್ ಮಾಡಲಾಗಿತ್ತು.
ಇದೇ ಸಮಯದಲ್ಲಿ ಪ್ಯಾರಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಗೋವಾದ ಇಂಜಿನಿಯರ್ ಡಾಕ್ಟರ್ ಟಿ.ಬಿ. ಕೂನಾ ಗೋವಾದ ಪರಿಸ್ಥಿತಿ ನೋಡಿ ಗೋವಾಗೆ ಬಂದು ಆಂಟಿ ಪೋರ್ಚುಗೀಸ್ ಪಾಂಪ್ಲೆಟ್ ಹಂಚೋಕೆ ಶುರು ಮಾಡಿ ಆಂದೋಲನವನ್ನು ಮುಂದುವರೆಸಿದ್ರು. 1928ರಲ್ಲಿ ಗೋವಾ ಕಾಂಗ್ರೆಸ್ ಕಮಿಟಿಯನ್ನು ಕೂಡ ರಚಿಸಿ ಗೋವಾದಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಾಯಿತು. ಆದರೆ ಈ ಸಮಯದಲ್ಲಿ ಭಾರತೀಯ ದೊಡ್ಡ ಲೀಡರ್ಗಳ ಗಮನ ಬ್ರಿಟಿಷರನ್ನು ಹೊರಹಾಕುವುದರಲ್ಲಿ ಇದ್ದ ಕಾರಣ ಇಲ್ಲಿ ಹೆಚ್ಚು ಗಮನವನ್ನು ಹರಿಸಲಿಲ್ಲ. ಮುಂದೆ 1946ರಲ್ಲಿ ರಾಮ ಮನೋಹರ್ ಲೋಹಿಯಾ ಅವರು ಗೋವಾ ಲಿಬರೇಟ್ ಮಾಡೋಕ್ಕೆ ಆಜಾದ್ ಗೋಮಂತಕ್ ದಳವನ್ನು ಪ್ರಾರಂಭ ಮಾಡ್ತಾರೆ. ಪೋರ್ಚುಗೀಸರನ್ನು ಬಗ್ಗು ಬಡಿಬೇಕು ಅಂತ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟನ್ನು ಪ್ರಾರಂಭಿಸ್ತಾರೆ. ಆಂದೋಲನ ಪಾಪ್ಯುಲರ್ ಆಗೋಕ್ಕಿಂತ ಮುಂಚೆನೇ ಲೋಹಿಯಾ ಹಾಗೂ ಅವರ ಸಂಗಡಿಗರನ್ನು ಬಂಧಿಸಿ ಜೈಲಿಗೆ ಹಾಕಲಾಗತ್ತೆ. ಇದರ ಜೊತೆಗೆ ಗೋವಾ ಲಿಬರೇಷನ್ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಫೇಮಸ್ ಲೀಡರ್ಗಳಿಗೂ ಗೋವಾ ಒಂದು ಸಣ್ಣ ಪಾರ್ಟ್ ಅಷ್ಟೆ. ಬ್ರಿಟಿಷರು ಹೊರಹೋದ ಮೇಲೆ ಆರಾಮವಾಗಿ ಇದನ್ನು ಪಡ್ಕೋಬೋದು ಅನ್ನೋಂಥ ಒಂದು ಕಲ್ಪನೆಯಲ್ಲೇ ಇರ್ತಾರೆ. ಹಾಗೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಕೂಡ ಸಿಗತ್ತೆ. 552 ಸಂಸ್ಥಾನಗಳು ಪಟೇಲರ ತಂತ್ರದಿಂದ ಭಾರತದ ಭಾಗವಾಗತ್ತೆ. ಆದರೆ ಗೋವಾ ಮಾತ್ರ ಇರಲಿಲ್ಲ. ಭಾರತಕ್ಕೆ ಕಾಶ್ಮೀರವನ್ನು ಸೇರಿಸಬೇಕಾದ್ರೆ ಸ್ವತಂತ್ರ ಸಿಕ್ಕ ತಕ್ಷಣವೇ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಎದುರಿಸಬೇಕಾಗತ್ತೆ. ಆಗ ತಾನೇ ಸ್ವತಂತ್ರಗೊಂಡ ದೇಶಕ್ಕೆ ಯುದ್ಧಗಳು ಸರಿಯಲ್ಲ ಅಂತ ಗೋವಾ ಭಾರತದ ಭಾಗವಾಗಬೇಕಾದ್ರೆ ಮಾತುಕತೆ ಮೂಲಕ ಮುಗಿಸಬಹುದು ಅಂದ್ಕೊಂಡು ಗೋವಾ ಕೂಡ ಭಾರತದ ಭಾಗ, ಅದನ್ನು ನಮಗೆ ಬಿಟ್ಟು ಬಿಡಿ ಅಂತ ಇಂಡಿಯಾ ಪೋರ್ಚುಗೀಸ್ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡೋಕ್ಕೆ ಶುರು ಮಾಡುತ್ತೆ. ಆದರೆ ಪೋರ್ಚುಗೀಸ್ನಲ್ಲಿ ಸಲಾಜರ್ ಎನ್ನುವಂಥ ಒಬ್ಬ ಸರ್ವಾಧಿಕಾರಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಇವನ ಪ್ರಕಾರ ಗೋವಾನ ಅವರು ವಶಪಡಿಸಿಕೊಂಡಿದ್ದು 1510ರಲ್ಲಿ. ಆ ಸಮಯದಲ್ಲಿ ಭಾರತ ಅನ್ನುವಂಥ ದೇಶನೇ ಇರಲಿಲ್ಲ. ಹಾಗಾಗಿ ಗೋವಾ ಪೋರ್ಚುಗಲ್ನ ಇಂಟಿಗ್ರಲ್ ಪಾರ್ಟ್, ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾನೆ. ಹೀಗೆ 1953ರ ತನಕ ಭಾರತ ಹಾಗೂ ಪೋರ್ಚುಗಲ್ ನಡುವೆ ಸಂಬಂಧ ಕೆಡುತ್ತಾ ಹೋಗ್ತಾ ಇರಬೇಕಾದ್ರೆ 12 ಏಪ್ರಿಲ್ 1954ರಂದು ಸಲಾಜರ್ ರೇಡಿಯೋ ಮುಖಾಂತರ ಗೋವಾ ನಮ್ಮ ದೇಶದ ಭಾಗ, ಅದನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಸಲಾಜರ್ನ ಈ ಸ್ಟೇಟ್ಮೆಂಟ್ ಕೇಳಿದ ಆಜಾದ್ ಗೋಮಂತಕ್ ದಳ್, RSS, ಯುನೈಟೆಡ್ ಫ್ರಂಟ್ ಆಫ್ ಗೋವಾ ಮತ್ತು ನ್ಯಾಷನಲ್ ಮೂವ್ಮೆಂಟ್ ಲಿಬರೇಷನ್ ಯೂನಿಟ್ ಈ ಎಲ್ಲ ಗ್ರೂಪ್ಗಳು ಒಟ್ಟಿಗೆ ಸೇರಿ ಪೋರ್ಚುಗೀಸರ ಅಧೀನದಲ್ಲೇ ಇದ್ದ ದಾದ್ರಾ ನಗರ್ ಹವೇಲಿಗಳನ್ನು ಪೋರ್ಚುಗೀಸರಿಂದ ಸ್ವತಂತ್ರಗೊಳಿಸ್ತಾರೆ. ಇಲ್ಲಿ ಪೋರ್ಚುಗಲ್ ತನ್ನ ಮಿಲಿಟರಿಯನ್ನು ಇಟ್ಟಿರೋದಿಲ್ಲ. ಮಿಲಿಟರಿ ತರಬೇಕಾದ್ರೂ ಗೋವಾದಿಂದ ತರಬೇಕು. ಈ ಪ್ರದೇಶಗಳು ಗೋವಾದಿಂದ ಬಹಳ ದೂರದಲ್ಲಿದ್ದ ಕಾರಣ ಭಾರತದ ಪ್ರದೇಶದ ಮೇಲೆ ಹಾದು ಹೋಗಬೇಕು. ಇದಕ್ಕೆ ಭಾರತ ಪರ್ಮಿಷನನ್ನು ನೀಡೋದಿಲ್ಲ. ಹೀಗಾಗಿ ಈ ಪ್ರದೇಶಗಳು ಗೋವಾದ ಕೈತಪ್ಪಿ ಹೋಗ್ತವೆ. ಇದರಿಂದ ಕೋಪಗೊಂಡ ಪೋರ್ಚುಗಲ್ ಗೋವಾ ಕೂಡ ಕೈತಪ್ಪಿ ಹೋಗಬಾರ್ದು ಅಂತ ಭಾರತದ ಜೊತೆ ಹೊಂದಿದ್ದಂಥ ಎಲ್ಲ ಸಂಪರ್ಕಗಳನ್ನು ಕಡಿತಗೊಳಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಿರ್ಬಂಧವನ್ನು ಹಾಕತ್ತೆ. ಆಗಸ್ಟ್ 15, 1955ರಲ್ಲಿ ಕೆಲವು ಹೋರಾಟಗಾರರು ಗೋವಾವನ್ನು ಸ್ವತಂತ್ರಗೊಳಿಸಿ ಅಂತ ಗೋವಾ ಒಳಗೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ಗೋವಾ ಪೊಲೀಸ್ ಇವರ ಮೇಲೆ ಗುಂಡಿನ ದಾಳಿ ನಡೆಸಿ 25ರಿಂದ 30 ಜನರನ್ನ ಕೊಲ್ಲಲಾಗತ್ತೆ. ಪೋರ್ಚುಗಲ್ನ ಈ ಹತ್ಯಾಕಾಂಡಕ್ಕೆ ದೊಡ್ಡ ರಾಷ್ಟ್ರಗಳು ಸಹ ಖಂಡಿಸಿ ಈ ಕ್ರಮವನ್ನು ವಿರೋಧಿಸ್ತವೆ. ಹತ್ಯಾಕಾಂಡದಿಂದ ಸಿಟ್ಟಿಗೆದ್ದ ಭಾರತ ಪೋರ್ಚುಗಲ್ನ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸಿ ಗೋವಾ ಮೇಲೆ ಎಕನಾಮಿಕಲ್ ಸ್ಯಾಂಕ್ಷನನ್ನು ಹಾಕಿ ಫುಡ್ ಐಟಮ್ಗಳ ಸಪ್ಲೈಗಳನ್ನು ನಿಲ್ಲಿಸಲಾಗುತ್ತೆ. ಇದರಿಂದ ಗೋವಾದಲ್ಲಿದ್ದ ಪೋರ್ಚುಗೀಸರಿಗೆ ಆಹಾರಕ್ಕಾಗಿ ಬೇರೆ ದೇಶಗಳನ್ನು ಅವಲಂಬಿಸಬೇಕಾಗತ್ತೆ. ನೆದರ್ಲ್ಯಾಂಡಿಂದ ಆಲೂಗಡ್ಡೆ, ಶ್ರೀಲಂಕಾ ಹಾಗೂ ಪಾಕಿಸ್ತಾನದಿಂದ ಅಕ್ಕಿ ಮತ್ತು ತರಕಾರಿಗಳನ್ನು ತರಿಸಬೇಕಾಯಿತು. ಹೀಗೆ ನೋಡ್ತಾ 1960ರ ಸಮಯ ಕೂಡ ಬಂದರೂ ಭಾರತ ಮಾತ್ರ ಗೋವಾದ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ. ಯಾಕಂದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ರೀಸನ್ಗಳಿದ್ವು. 2ನೇ ವರ್ಲ್ಡ್ ವಾರ್ನಲ್ಲಿ ಪೋರ್ಚುಗಲ್ ನ್ಯೂಟ್ರಲ್ ಇದ್ದಿದ್ದರಿಂದ ಅದಕ್ಕೆ ಅಮೆರಿಕಾದ ಸಪೋರ್ಟ್ ಇತ್ತು. ಹಾಗಾಗಿ ಪೋರ್ಚುಗಲ್ ನ್ಯಾಟೋದ ಭಾಗವಾಗಿತ್ತು. ನ್ಯಾಟೋದ 5ನೇ ಆರ್ಟಿಕಲ್ ಪ್ರಕಾರ ನ್ಯಾಟೋ ದೇಶದ ಮೇಲೆ ಆಕ್ರಮಣ ಅಥವಾ ಅತಿಕ್ರಮಣಕ್ಕೆ ಮುಂದಾದರೆ ಎಲ್ಲ ನ್ಯಾಟೋ ದೇಶಗಳ ಮೇಲೆ ಆಕ್ರಮಣ ಮಾಡಿದ ಹಾಗೇನೆ. ಆಗ ತಾನೇ ಸ್ವತಂತ್ರ ಪಡೆದ ಭಾರತ ಅದಾಗಲೇ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಎದುರಿಸಿತ್ತು. ಇಂಥ ಸಮಯದಲ್ಲಿ ಮತ್ತೆ ನ್ಯಾಟೋ ದೇಶಗಳನ್ನು ಎದುರು ಹಾಕಿಕೊಳ್ಳುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಇತ್ತ ಪೋರ್ಚುಗಲ್ ನೋಡಿದರೆ ಗೋವಾ ತನ್ನ ಇಂಟಿಗ್ರಲ್ ಪಾರ್ಟ್ ಅಂತ ಕೂಡ ಹೇಳಿತ್ತು. ಅದಕ್ಕೆ ಎಲ್ಲ ರಾಷ್ಟ್ರಗಳ ಬೆಂಬಲ ಕೂಡ ಇತ್ತು. ಅದು ಅಲ್ಲದೆ ಈ ಕಡೆ ಚೈನಾ ಟಿಬೆಟನ್ನು ಆಕ್ರಮಿಸಿತ್ತು. ಚೈನಾ ಭಾರತದ ಕಡೆ ವಿಸ್ತಾರ ಮಾಡಬಾರ್ದು ಅಂತ ನೆಹರು ಸರ್ಕಾರ ಟಿಬೆಟ್ ಚೈನಾದ ಭಾಗ ಅಂತ ಒಪ್ಪಿಕೊಂಡು ಚೈನಾದ ಜೊತೆ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿತ್ತು. ಇದರಲ್ಲಿ ಪರಸ್ಪರ ಭೂಪ್ರದೇಶವನ್ನು ಗೌರವಿಸುವುದು, ಆಕ್ರಮಣಶೀಲತೆ ಮಾಡದಿರುವುದು, ಇನ್ನೊಬ್ಬರ ಪ್ರದೇಶದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರುವ ಬಗ್ಗೆ ಕೂಡ ಒಪ್ಪಂದ ಇತ್ತು. ಇದರ ಹೊರತಾಗಿ ಕೂಡ ಗೋವಾ ಮೇಲೆ ಆಕ್ರಮಣ ಮಾಡಿದರೆ ಭಾರತ ತನ್ನ ಆದರ್ಶಗಳಿಂದ ಹಿಂದೆ ಸರಿಯುತ್ತೆ ಅಂತ ಅಂದ್ಕೊಂಡು ಚೈನಾ ವಿಸ್ತಾರ ಮಾಡಬಾರ್ದು ಅಂತ ದಾಳಿಯನ್ನು ಮಾಡಲಿಲ್ಲ. ಮತ್ತು ಅದು ಅಲ್ಲದೆ ಫ್ರೆಂಚ್ ಕಾಲೋನಿಗಳನ್ನು ವಶಪಡಿಸಿಕೊಳ್ಳುವಾಗ ರಾಜತಾಂತ್ರಿಕ ಮಾತುಕತೆ ಮೂಲಕವೇ ಅವುಗಳನ್ನು ಫ್ರೆಂಚ್ ಬಿಟ್ಟುಕೊಟ್ಟಿತ್ತು. ಹಾಗಾಗಿ ಭಾರತ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಕುಳಿತಿತ್ತು.
ಹೀಗೆ 1960ರ ಸಮಯ ಬಂತು. ಈಗ ಭಾರತಕ್ಕೆ ಗೋವಾ ಬೇಕಾದರೆ ಬಂದೂಕಿನ ಹೊರತು ಪಡೆಯೋಕೆ ಆಗಲ್ಲ ಅನ್ನೋದು ಅರಿವಾಯಿತು. ಅದೇ ಸಮಯದಲ್ಲಿ ವರ್ಲ್ಡ್ ಜಿಯೋಪೊಲಿಟಿಕ್ಸ್ನಲ್ಲಿ ಕೂಡ ಸ್ವಲ್ಪ ಚೇಂಜ್ಗಳಾದವು. 1959ರಲ್ಲಿ ಕ್ಯೂಬಾ ದೇಶದಲ್ಲಿ ಕಮ್ಯುನಿಸ್ಟ್ ಲೀಡರ್ ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರಕ್ಕೆ ಬಂದು USSR ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸಿ ಅಮೆರಿಕ ಜೊತೆ ಸಂಘರ್ಷವನ್ನು ಪ್ರಾರಂಭಿಸ್ತಾನೆ. ಅಮೆರಿಕ ಮತ್ತು USSR ನಡುವೆ ಶೀತಲ ಸಮರ ಪ್ರಾರಂಭವಾಗಿ ಇದರಲ್ಲಿ ಅಮೆರಿಕ ಬ್ಯುಸಿಯಾಗತ್ತೆ. ಅಮೆರಿಕಾಗೆ TF ಕೆನಡಿ ಹೊಸ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಕೆನಡಿ ಸ್ವಲ್ಪ ಲಿಬರಲ್ ವ್ಯಕ್ತಿ ಆಗಿದ್ದರಿಂದ ಗೋವಾ ಮೇಲೆ ದಾಳಿ ಮಾಡಿದರೂ ಅವರನ್ನು ಒಪ್ಪಿಸಬಹುದು ಅಂತ ನೆಹರುಗೆ ಒಂದು ನಂಬಿಕೆ ಇರುತ್ತೆ. ಅದು ಅಲ್ಲದೆ 1960ರಲ್ಲಿ ಯುನೈಟೆಡ್ ನೇಷನ್ ಗೋವಾವನ್ನು ನಾನ್ ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಅಂತ ಡಿಕ್ಲೇರ್ ಮಾಡುತ್ತೆ. ಅಂದರೆ ಈಗ ಗೋವಾ ನ್ಯಾಟೋದ ಭಾಗ ಅಲ್ಲ ಅಂತ ಅರ್ಥ. ಇದು ಗೋವಾ ಮೇಲೆ ದಾಳಿ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. 1961ರ ಅಕ್ಟೋಬರ್ನಲ್ಲಿ ನೆಹರು ಗೋವಾ ಭಾರತದ ಭಾಗ ಆಗೇ ಆಗುತ್ತೆ ಅಂತ ಹೇಳಿಕೆ ಕೊಟ್ಟು 1 ತಿಂಗಳು ಕೂಡ ಆಗಿರಲ್ಲ, ಪೋರ್ಚುಗಲ್ನ ಆರ್ಮಿ ಒಂದು ತಪ್ಪು ಮಾಡಿತ್ತು. ಭಾರತದ ಒಂದು ಪ್ಯಾಸೆಂಜರ್ ಹಡಗು ಕೊಚ್ಚಿ ಮತ್ತು ಅಂಜಿದೀವ್ ದ್ವೀಪಗಳ ನಡುವೆ ಪ್ರಯಾಣ ಬೆಳೆಸಿದ್ದು, ಇದರ ಮೇಲೆ ಪೋರ್ಚುಗಲ್ನ ಆರ್ಮಿ ದಾಳಿ ಮಾಡಿ ಒಬ್ಬ ಭಾರತೀಯ ಪ್ಯಾಸೆಂಜರ್ ಸಾವಿಗೆ ಕಾರಣವಾಯಿತು. ಈ ವಿಷಯ ಭಾರತಾದ್ಯಂತ ಬೆಂಕಿ ಸುದ್ದಿಯಾಗಿ ಇದರಿಂದ ಸಿಟ್ಟಿಗೆದ್ದ ಸರ್ಕಾರ ಗೋವಾದಿಂದ ಪೋರ್ಚುಗಲ್ನ ಹೊರಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದೇ ಆಪರೇಷನ್ ವಿಜಯ್. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಡಿಸೆಂಬರ್ 16ರಂದು ಗೋವಾವನ್ನು ಸಂಪೂರ್ಣವಾಗಿ ಸುತ್ತುವರೆದಿದ್ವು. JF ಕೆನಡಿ ಗೋವಾ ಮೇಲೆ ದಾಳಿ ಮಾಡಬೇಡಿ ಅಂತ ಇಂಡಿಯಾಗೆ ಲೆಟರ್ ಕೂಡ ಬರೆದಿತ್ತು. ಅಮೆರಿಕದ ಮಾತನ್ನು ಭಾರತ ಹೇಗೆ ಧಿಕ್ಕರಿಸುತ್ತೆ ಅಂತ ಆರಾಮಾಗಿ ಕೂತ ಪೋರ್ಚುಗಲ್ಗೆ ಡಿಸೆಂಬರ್ 17ರಂದು ಆಘಾತ ಕಾದಿತ್ತು. ಅಲ್ಲಿಗೆ ಆಪರೇಷನ್ ವಿಜಯ್ ಪ್ರಾರಂಭವಾಗಿತ್ತು. ಇಂಡಿಯನ್ ಆರ್ಮಿ 17 ಡಿಸೆಂಬರ್ಗೆ ನಾರ್ತ್ ಈಸ್ಟ್ ಗೋವಾವನ್ನು ವಶಪಡಿಸಿಕೊಂಡಿತ್ತು. 18ರ ಹೊತ್ತಿಗೆ ಆಲ್ಮೋಸ್ಟ್ ಗೋವಾ ಕ್ಯಾಪ್ಚರ್ ಆಗಿತ್ತು. ಪೋರ್ಚುಗಲ್ ಡಿಕ್ಟೇಟರ್ ಸಲಾಜರ್ಗೆ ಪೋರ್ಚುಗಲ್ನ ಆರ್ಮಿ ಸೋಲತ್ತೆ ಅಂತ ಗೊತ್ತಾದಾಗ ಸ್ಕಾರ್ಚ್ಡ್ ಅರ್ತ್ ಟ್ಯಾಕ್ಟಿಕನ್ನು ಯೂಸ್ ಮಾಡೋಕ್ಕೆ ಆರ್ಡರ್ ಕೊಡ್ತಾನೆ. ಅಂದರೆ ಸೇನೆ ರಿವರ್ಸ್ ಆಗುವಾಗ ಎಲ್ಲ ರಿಸೋರ್ಸ್ಗಳನ್ನು ನಾಶ ಮಾಡ್ತಾ ಹೋಗುತ್ತೆ. ಅಂದರೆ ಸಂಪನ್ಮೂಲಗಳನ್ನು ನಾಶ ಮಾಡ್ತಾ ಹಿಂದಕ್ಕೆ ಸರಿತಾ ಇರುತ್ತೆ. ಇದಕ್ಕೆ ಪ್ರತಿಯಾಗಿ ಇಂಡಿಯನ್ ಏರ್ಫೋರ್ಸ್ ಹಿಂದೆ ಸರಿಯೋಕೆ ಆಗದ ಹಾಗೆ ರನ್ವೇಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಿ ಈ ರನ್ವೇಗಳನ್ನು ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಇತ್ತ ಇಂಡಿಯನ್ ನೇವಿ ಕೂಡ INS ಮೈಸೂರು ಮತ್ತು INS ತ್ರಿಶೂಲ್ ಮೂಲಕ ಅಂಜಿದೀವ್ ದ್ವೀಪಗಳನ್ನು ವಶಪಡಿಸಿಕೊಂಡಿತ್ತು. ಇಂಡಿಯನ್ ಫೋರ್ಸ್ಗಳು ಕೇವಲ 36 ಗಂಟೆಗಳಲ್ಲಿ ಈ ಆಪರೇಷನನ್ನು ಕಂಪ್ಲೀಟ್ ಮಾಡಿ ಗೋವಾವನ್ನು ವಶಪಡಿಸಿಕೊಂಡಿದ್ವು. 19 ಡಿಸೆಂಬರ್ 1961ಕ್ಕೆ ಪೋರ್ಚುಗಲ್ ಗವರ್ನರ್ ಮ್ಯಾನ್ಯುಯಲ್ ಸಿಲ್ವಾ ಸರ್ಟಿಫಿಕೇಟ್ ಆಫ್ ಸರೆಂಡರ್ಗೆ ಸಹಿ ಹಾಕಿದ್ರು. ಇದರ ಜೊತೆಗೆ ಗೋವಾ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಆಗಿತ್ತು. ಹೀಗಾಗಿ ಗೋವಾ 19ಕ್ಕೆ ಹಾಗೂ ಆಗಸ್ಟ್ 15ಕ್ಕೆ 2 ಬಾರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೆ. ಭಾರತದ ಈ ಕ್ರಮಕ್ಕೆ ತುಂಬ ಕ್ರಿಟಿಸಿಸಮ್ ಕೂಡ ಎದುರಿಸಬೇಕಾಯಿತು. ಅಮೆರಿಕ 1962ರಲ್ಲಿ ಭಾರತಕ್ಕೆ ಬರಬೇಕಾದ ಫಾರಿನ್ ಏಡ್ನ 25% ಕಡಿಮೆ ಮಾಡಿತ್ತು. ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ ಕೂಡ ಭಾರತದ ದಾಳಿಗೆ ಕ್ರಿಟಿಸೈಸ್ ಮಾಡಿದರೂ ಯಾವುದೇ ಆ್ಯಕ್ಷನನ್ನು ತಗೊಳ್ಳಿಲ್ಲ. ಪೋರ್ಚುಗಲ್ ಗೋವಾದ ಸ್ವತಂತ್ರಕ್ಕೆ ಗೋವಾದ ಮೇಲೆ ಭಾರತದ ಆಕ್ರಮಣ ಅಂತ ಕರೆದು ಸಲಾಜರ್ ಭಾರತದ ಜೊತೆ ಹೊಂದಿದ್ದ ಎಲ್ಲ ರೀತಿಯ ಸಂಬಂಧವನ್ನು ಮುರಿದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಕ್ರಿಟಿಸೈಸ್ ಮಾಡೋಕ್ಕೆ ಶುರು ಮಾಡ್ತಾನೆ. 1974ರಲ್ಲಿ ತನ್ನದೇ ಪೋರ್ಚುಗಲ್ ಸಲಾಜರ್ ಸರ್ವಾಧಿಕಾರಕ್ಕೆ ಬೇಸತ್ತು ಅವನನ್ನು ಕಿತ್ತೊಗೆದು ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಭಾರತದ ಜೊತೆ ಪುನಃ ಸಂಬಂಧವನ್ನು ಸ್ಥಾಪಿಸಿ 31 ಡಿಸೆಂಬರ್ 1974ಕ್ಕೆ ಗೋವಾ ದಾದ್ರಾ ನಗರ್ ಹವೇಲಿ, ದಮನ್ ಮತ್ತು ದೀವು ಭಾರತದ ಭಾಗ ಅಂತ ಒಪ್ಪಿಕೊಂಡಿತು. ಸ್ನೇಹಿತರೆ, ಇದು ಗೋವಾದ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.